ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಜ್ಞಾನಧಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಶೆಕೆ ಆದಾಗ ನಾವು ಎ ಸಿ ಆನ್ ಮಾಡ್ಕೋತೀವಿ. ಹಾಗೆ ನಮ್ಮ ಬಾಡಿಯ ಏರ್ ಕಂಡೀಷನ್ ಸಿಸ್ಟಮ್ ಅಂದರೆ ಆಕಳಿಕೆ, ಯಾನಿಂಗ್. ನಾನಿವತ್ತು ಯಾನಿಂಗ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ನಮ್ಮ ಬಾಡಿಯ 40% ಮೆಟಬಾಲಿಕ್ ಎನರ್ಜಿ ನಮ್ಮ ಬ್ರೈನ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಬ್ರೈನ್ ಫಂಕ್ಷನ್ ಜಾಸ್ತಿ ಆದಾಗ ಬ್ರೈನ್ ಹೀಟಪ್ ಆಗುತ್ತೆ. ಆಗ ಎ ಸಿನ ಆನ್ ಮಾಡ್ಕೊಳ್ಳುತ್ತೆ, ಅಂದರೆ ಆಕಳಿಕೆ ಬರುತ್ತೆ. ಆಕಳಿಕೆನ ನಾವು ಕಂಪ್ಯೂಟರ್ ಫ್ಯಾನ್ ಜೊತೆ ಕಂಪೇರ್ ಮಾಡ್ಬೋದು. CPU ಹೀಟಪ್ ಆದಾಗ ಆಟೋಮೆಟಿಕಾಗಿ ಫ್ಯಾನ್ ಆನ್ ಆಗುತ್ತೆ. ಹಾಗೆ ಬ್ರೈನ್ ಕೂಡ ಹೀಟ್ ಆದಾಗ ಆಟೋಮೆಟಿಕಾಗಿ ಆಕಳಿಕೆ ಬರುತ್ತೆ. ನಾವು ಅಬ್ಸರ್ವ್ ಮಾಡಿಕೊಂಡ್ರೆ ರಾತ್ರಿ 1 ಗಂಟೆವರೆಗೂ ಎದ್ದಾಗ ಜಾಸ್ತಿ ಆಕಳಿಕೆ ಬರ್ತಾ ಇರುತ್ತೆ. ಇದು ಯಾಕೆ ಅಂದರೆ ನಮ್ಮ ಬಾಡಿಯಲ್ಲಿ ಸರ್ಕೇಡಿಯಸ್ ರಿದಮ್ ಅಂತ ಇರುತ್ತೆ. ಅದನ್ನು ಸ್ಲೀಪ್ ವೇಕ್ ರಿದಮ್ ಅಂತಲೂ ಕರೀತಾರೆ. ಅಂದರೆ ನಾವು ಡೈಲಿ ಯಾವ ಟೈಮಿಗೆ ಮಲಗ್ತಿದ್ವೋ ಆ ಟೈಮಲ್ಲಿ ಒಂದು ಸಿಗ್ನಲ್ ಕೊಡುತ್ತೆ ಆಕಳಿಕೆ. ಮಾರ್ನಿಂಗ್ ಯಾವ ಟೈಮಲ್ಲಿ ಹೇಳ್ತಿದ್ವೋ ಆ ಟೈಮಲ್ಲಿ ಆಟೋಮೆಟಿಕಾಗಿ ಎಚ್ಚರಿಕೆ ಆಗುತ್ತೆ, ಅಲಾರ್ಮ್ ಇಲ್ದಲೆ. ಅದನ್ನು ಸರ್ಕೇಡಿಯಸ್ ರಿದಮ್ ಅಂತ ಕರೀತಾರೆ. ನಾವು ಜಾಸ್ತಿ ಹೊತ್ತು ಎದ್ದಿದ್ರೆ 1 ಗಂಟೆವರೆಗೂ ಎದ್ದಿದ್ರೆ ಸರ್ಕೇಡಿಯಸ್ ರಿದಮ್ ಹೈ ಲೆವೆಲ್ಗೆ ಹೋಗಿ ಜಾಸ್ತಿ ಆಕಳಿಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಬಾಡಿಗೆ ರೆಸ್ಟ್ ಬೇಕು ಅಂತ ಸಿಗ್ನಲ್ ಕೊಡ್ತಾ ಇರುತ್ತೆ. ನಾವು ಯೂಶಲಿ ಯಾರ ಮಾತು ಕೇಳಲ್ಲ ಅಲ್ವಾ? ಹಾಗೆ ನಮ್ಮ ಬಾಡಿ ಮಾತು ಕೇಳಲ್ಲ, ಲೇಟ್ ನೈಟ್ ಎದ್ದಿರ್ತೀವಿ, ಬಾಡಿ ಹೀಟ್ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ನಾವೇ ಕರ್ಕೊಂಡು ಬಂದಾಗ ಆಗುತ್ತೆ. ನಾವು ಯೂಶಲಿ ಆಕಳಿಸಿದಾಗ 2 ಫಂಕ್ಷನ್ ಆಗುತ್ತೆ. ಒಂದು, ಜಾಸು ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆದಾಗ ಬ್ಲಡ್ ಫ್ಲೋ, ಅದರ ಫೋರ್ಸು ಜಾಸ್ತಿ ಆಗುತ್ತೆ ಸ್ಕಲ್ಗೆ. ಇನ್ನೊಂದೇನಾಗುತ್ತೆ ಅಂದರೆ ಏರ್ ಜಾಸ್ತಿ ಇನ್ಹೇಲ್ ಮಾಡ್ಕೊಂಡಾಗ ಅಪ್ಪರ್ ಓರಲ್ ಮತ್ತು ನೇಸಲ್ ಕ್ಯಾವಿಟಿ ಸುತ್ತಲೂ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಆ ಮ್ಯೂಕಸ್ಗೆ ಜಾಸ್ತಿ ವೇನ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಏರ್ ಇದ್ದಾಗ ಬ್ಲಡ್ ಕೂಲ್ ಆಗ್ತಾ ಹೋಗುತ್ತೆ, ಬ್ರೈನ್ ಕೂಲ್ ಆಗ್ತಾ ಹೋಗುತ್ತೆ, ಕೂಲ್ ಬ್ಲಡ್ ಹೋಗುತ್ತೆ ಬ್ರೈನ್ಗೆ. ಬ್ರೈನಲ್ಲಿ ದೊಡ್ಡ ಪಾರ್ಟ್ ಅಂದರೆ ಫೋರ್ ಬ್ರೈನ್. ನಾನು ನಿಮ್ಗೆ ಲಾಸ್ಟ್ ವಿಡಿಯೋಲಿ ಹೇಳಿದೆ, ಹೈಪೋ ಕ್ಯಾಂಪಸ್ ಅಂತ ಒಂದು ಪಾರ್ಟ್ ಇರುತ್ತೆ ಬ್ರೈನಲ್ಲಿ. ಅಲ್ಲಿ ನಮಗೆ ಪ್ರಾಕ್ಟಿಕಲ್ ನಾಲೆಜ್, ಡಿಸಿಷನ್ ಮೇಕಿಂಗ್, ಮೋಟಾರ್ ಸ್ಕಿಲ್ ಫಂಕ್ಷನ್ ಮತ್ತು ನಮ್ಮ ಕ್ಯಾರೆಕ್ಟರ್ ಡಿಸೈಡ್ ಆಗೋದು. ಈ ಕೂಲ್ ಏರ್ ಯಾವಾಗ ಬ್ರೈನ್ ಎಂಟರ್ ಆಗುತ್ತೆ, ಹೈಪೋ ಕ್ಯಾಂಪಸ್ ಕೂಲ್ ಆಗುತ್ತೆ. ಸೊ ನಮಗೆ ಒಂದ್ಸಲ ಆಕಳಿಕೆ ಬಂದು ಹೋದ್ಮೇಲೆ ಅಲರ್ಟ್ ಅನಿಸುತ್ತೆ, ತುಂಬ ರಿಫ್ರೆಶ್ಡ್ ಅನಿಸುತ್ತೆ, ಎನರ್ಜೆಟಿಕ್ ಅನಿಸುತ್ತೆ. ಹಾಗಾದರೆ ಒಬ್ಬರು ಆಕಳಿಸಿದಾಗ ಅದನ್ನ ನೋಡ್ಕೊಂಡು ಇನ್ನೊಬ್ರಿಗೆ ಯಾಕೆ ಆಕಳಿಕೆ ಬರುತ್ತೆ? ಯಾರಾದರೂ ಆಕಳಿಸ್ತಾ ಇರೋದನ್ನ ನೋಡಿದ್ರೆ ನಮಗೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಬೇಸಿಕಲಿ ನೋ, ಚಾನ್ಸೇ ಇಲ್ಲ. ಯಾಕೆ ಹೀಗಾಗುತ್ತೆ ಅಂದರೆ ಇದಕ್ಕೆ 2 ಫ್ಯಾಕ್ಟರ್ಸ್ ಕಾರಣ. ಒಂದು ಫಿಸಿಯಾಲಜಿಕಲ್ ಹೈಪೋಕ್ರೈಸಿಸ್, ಇನ್ನೊಂದು ಫಿಸಿಕಲ್ ಹೈಪೋಕ್ರೈಸಿಸ್, ಸೈಕಲಾಜಿಕಲ್ ಹೈಪೋಕ್ರೈಸಿಸ್. ಫಿಸಿಯಾಲಜಿಕಲ್ ಹೈಪೋಕ್ರೈಸಿಸ್ ಏನು ಅಂದರೆ ನಮ್ಮ ಬ್ರೈನಲ್ಲಿ ನಮಗೆ ಫಿಕ್ಸೆಡ್ ಆ್ಯಕ್ಷನ್ ಪ್ಯಾಟರ್ನ್ ಅಂತ ಇರುತ್ತೆ. ಅಂದರೆ ನಾವು ಯಾರಾದರೂ ಏನಾದರೂ ಆ್ಯಕ್ಟ್ ಮಾಡ್ತಾ ಇದ್ರೆ ನಮಗೂ ಅದೇ ಥರ ಆ್ಯಕ್ಟ್ ಮಾಡಬೇಕು ಅನಿಸೋದು. ಇನ್ನೊಂದು ನಾನ್ ಕಾನ್ಷಿಯಸ್ ಮಿಮಿಕ್ರಸಿ. ಇದನ್ನು ಕೆಮೇಲಿಯನ್ ಎಫೆಕ್ಟ್ ಅಂತಲೂ ಕರೀತಾರೆ. ಅಂದರೆ ನಮಗೆ ಗೊತ್ತಿಲ್ಲ ಹಾಗೆ ಬೇರೆ ಯಾರಾದರೂ ಆ್ಯಕ್ಟ್ ಮಾಡ್ತಾ ಇದ್ರೆ ನಮಗೂ ಹಾಗೆ ಆ್ಯಕ್ಟ್ ಮಾಡಬೇಕು ಅನಿಸೋದು. ಎಕ್ಸಾಂಪಲ್ ಏನು ಅಂದರೆ, ಇಬ್ಬರು ಗರ್ಲ್ಸ್ ಕೂತಿದ್ದಾಗ ಒಬ್ಬಳು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಾಗ ಇನ್ನೊಬ್ಳಿಗೂ ಹಾಗೆ ಕೂತ್ಕೋಬೇಕು ಅಂತ ಅನಿಸುತ್ತೆ. ಇದು ಯಾಕಂದರೆ ನಮ್ಮ ಬ್ರೈನಲ್ಲಿ ಮಿರರ್ ನ್ಯೂರಾನ್ಸ್ ಅಂತ ಇರುತ್ತೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಏನಂದರೆ, ನಾವು ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಒಂದು ಸ್ಕ್ರಿಪ್ಟಲ್ಲಿ ಬರ್ಕೊಟ್ಟಾಗ ಅದನ್ನು ನೋಡ್ಕೊಂಡು ಮೇಕಪ್ ಮಾಡಿಕೊಂಡ್ರೆ ಅಷ್ಟು ಕ್ಲೀನಾಗಿ ಬರಲ್ಲ. ಅದೇ ಒಂದು ಫೋಟೋ ಅಥವಾ ವಿಡಿಯೋ ನೋಡಿದ್ರೆ ಪರ್ಫೆಕ್ಟಾಗಿ ಮೇಕಪ್ ಮಾಡ್ಕೋಬೋದು. ಯಾಕಂದರೆ ಮಿರರ್ ನ್ಯೂರಾನ್ಸ್ ಒಂದು ಕಾಪಿನ ರೆಡಿ ಮಾಡಿ ಇಟ್ಕೊಂಡಿರುತ್ತೆ, ಅದು ಈಸಿ ಆಗುತ್ತೆ. ಹಾಗೆ ಈ ಮಿರರ್ ನ್ಯೂರಾನ್ಸ್ ಮಕ್ಕಳಲ್ಲಿ 2 to 3 ಇಯರ್ಸಿಂದ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಕ್ಲಾಸ್ ರೂಮಲ್ಲಿ ಯಾವುದಾದ್ರೂ ಒಂದು ಮಗು ವಾಶ್ರೂಮ್ ಅಂತ ಕೇಳಿದ್ರೆ ಎಲ್ಲ ಮಕ್ಕಳು ಮ್ಯಾಮ್ ವಾಶ್ರೂಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದು ಯಾಕೆ ಅಂದರೆ ಎಲ್ಲ ಮಕ್ಕಳ ಮಿರರ್ ನ್ಯೂರಾನ್ಸ್ ಲೈಟಪ್ ಆಗುತ್ತೆ. ಹಾಗೆ ಅವ್ರು ಸ್ಕೂಲಿಂದ ಬಂದಮೇಲೆ ಟೀಚರ್ಸ್ ಥರನೇ ಆ್ಯಕ್ಟ್ ಮಾಡ್ತಾರೆ, ಅಮ್ಮ ಅಪ್ಪ ಆಟ ಆಡ್ತಾರೆ, ಅದ್ರ ಮೂವಿ ಕಾರ್ಟೂನ್ ತೋರಿಸಿದ್ರೆ ಅದ್ರ ಕ್ಯಾರೆಕ್ಟರ್ ಥರನೇ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಇದು ಮಿರರ್ ನ್ಯೂರಾನ್ಸ್ ಅಂತ. ಅದಕ್ಕೆ ಹೇಳೋದು ಪ್ರಾಕ್ಟಿಕಲ್ ನಾಲೆಡ್ಜ್ ಈಸ್ ಬೆಟರ್ ದ್ಯಾನ್ ಥಿಯರಿಟಿಕಲ್ ರೀಡಿಂಗ್ ಅಂತ. ಅಂದರೆ ಓದಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಒಳ್ಳೆಯದು ಅಂತ. ಈ ಮಿರರ್ ನ್ಯೂರಾನ್ಸ್ ತುಂಬ ಜಾಸ್ತಿ ಆ್ಯಕ್ಟಿವ್ ಆದರೆ ಅದು ಅಡ್ವರ್ಸ್ ಎಫೆಕ್ಟ್ಸ್ನ ತೋರಿಸ್ತಾ ಹೋಗುತ್ತೆ. ಅಂದರೆ ನೀವು ಆಪ್ತಮಿತ್ರ ಮೂವಿ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದರಲ್ಲಿ ಸೌಂದರ್ಯ ನಾಗವೆಲಿ ಥರ ಅವಳಿಗೆ ಗೊತ್ತಿಲ್ಲದ ಹಾಗೆ ಆ್ಯಕ್ಟ್ ಮಾಡ್ತಾ ಹೋಗ್ತಾಳೆ. ಅದು ನಾನ್ ಕಾನ್ಷಿಯಸ್ ಮಿಮಿಕ್ರಸಿ ಅಂತ. ನಾವು ಮಗು ಇರುವಾಗ ಹೊಟ್ಟೆಯಲ್ಲಿ 20 ವೀಕ್ಸಿಂದ ಆಕಳಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಒಂದ್ಸಲ ಆಕಳಿಸಿದ್ರೆ 6 ಸೆಕೆಂಡ್ಸ್ ಟೈಮ್ ತಗೋತೀವಿ.
ನಾವು ತುಂಬ ಜಾಸ್ತಿ ಕಂಟಿನ್ಯೂಸ್ ಆಗಿ ಆಕಳಿಕೆ ಬರ್ತಾನೆ ಇದ್ರೆ ತಲೆ ಮೇಲೆ ಒಂದು ಐಸ್ ಪ್ಯಾಕ್ ಇಟ್ಕೊಂಡಾಗ ಬ್ರೈನ್ ಕೂಲ್ ಆಗುತ್ತೆ, ಸೊ ಆಕಳಿಕೆ ಸ್ಟಾಪ್ ಆಗುತ್ತೆ. ಫೈನಲಿ, ಯಾನಿಂಗ್ ಈಸ್ ನಾಟ್ ಅ ಡಿಸೀಸ್, ಇಟ್ಸ್ ಜಸ್ಟ್ ಅ ನ್ಯಾಚುರಲ್ AC ಆಫ್ ಅವರ್ ಬಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಚಿದಂಬರೇಶ್ವರ ಫ್ರೀ ಗ್ರಂಥಾಲಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.